ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚಕ್ಕೋಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಚಕ್ಕೋಲಿ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಳಕತ್ತೀನಿ ನೋಡಿರಿ. ಇದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡಬೇಡ್ರಿ, ಗೋಧಿ ಹಿಟ್ಟನ್ನು ಯೂಸ್ ಮಾಡಿರಿ. ಆದಷ್ಟು ಮನೇಲಿರೋ ಗೋಧಿ ಹಿಟ್ಟಾದರೆ ತುಂಬಾ ಚೆನ್ನಾಗಿರ್ತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಚೆಂದಾಗ ಹಿಟ್ಟನ್ನು ನಾದ್ಕೋಬೇಕ್ರಿ. ಸ್ವಲ್ಪ ಹಾಕೋರಿ ನೀರು. ಇವಾಗ ತೆಳುವಾಗಿ ಅಥವಾ ಗಟ್ಟಿಯಾಗಿ ನಾದ್ಕೊಳ್ಳೋಕೆ ಹೋಗಬೇಡ್ರಿ. ತುಂಬಾ ಸಾಫ್ಟ್ ಆಗಿರುವಂತಹ ಗಟ್ಟಿಯಾಗಿ ಪೂರಿಗೆ ನಾದ್ಕೋತೀವಲ್ರಿ, ಆ ಥರ ನಾದ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆಯೇ ಚಪಾತಿಗೆ ಮೃದುವಾಗಿ ನಾದ್ಕೋತೀವಲ್ಲ, ಆ ಥರನೂ ನಾದ್ಕೋಬೇಡ್ರಿ. ಒಂದು ಮೀಡಿಯಮ್ ಹದದಲ್ಲಿ ಇದನ್ನು ನಾದ್ಕೋರಿ. ಇದನ್ನು ನಾದ್ಕೊಂಡಿದ್ದಾದ ನಂತರ ಇದ್ರ ಮೇಲ್ಗಡೆ ನಾನು ಸ್ವಲ್ಪನ ತುಪ್ಪನ ಸವರಿ ಮೇಲ್ಗಡೆ ಹಚ್ಚಿ ಇಡ್ತಾಯಿದ್ದೀನಿ ನೋಡಿರಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಎಲ್ಲದಕ್ಕೂ ಹಚ್ಕೊಂಡು ಒಂದು ಸ್ವಲ್ಪ ಮಿದ್ದಿ ಆಮೇಲೆ ನಾನು ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಇಡ್ತಾಯಿನಿ ರೀ. ಇವಾಗ ನಾನು ಒಂದು ಪಾತ್ರೆಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ನಾನು ಯಾವ ಕಪ್ಪಿಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದು ನೋಡಿರಿ, ಅದೇ ಕಪ್ಪಿಲ್ಲೇ 3 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ನೀರು ಹಾಕ್ಕೊಂಡು ಅದೇ ಕಪ್ಪಿಲ್ಲೇ 1 ಕಪ್ ಆಗುವಷ್ಟು ಬೆಲ್ಲ ಕೂಡ ಹಾಕ್ಕೊಳಕತ್ತೀನಿ ನೋಡಿರಿ. ಬೆಲ್ಲ ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಕರಗಿದಾದ ನಂತರ ಇದಕ್ಕೆ ನಾನು ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ಕೊಳಕತ್ತೀನಿ ನೋಡಿರಿ. ಜಜ್ಜಿ ಪುಡಿ ಮಾಡಿ ಹಾಕ್ಕೊಳಕತ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಬೆಲ್ಲ ಚೆಂದಾಗ ಕರಗಬೇಕು ನೋಡಿರಿ. ಇದು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬೆಲ್ಲ ಕರಗಿದ್ರೆ ಸಾಕು, ಅದಷ್ಟಾದರೆ ಸಾಕು. ಇವಾಗ ನಾನು ಏಲಕ್ಕಿ ಪೌಡರು ಮತ್ತು ಲವಂಗದ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ ನೋಡಿರಿ. 1 ಏಲಕ್ಕಿ 1 ಲವಂಗ ತೊಗೊಂಡಿದ್ದೆ ನಾನು. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಮೊದಲಿಗೆ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ 1-2 ಭಾಗ ಮಾಡಿಕೊಂಡು ನಾನು ಚಪಾತಿ ಹಿಟ್ಟನ್ನು ಹಚ್ಕೊಂಡು ಇದಕ್ಕೆ ನಾದ್ಕೋತೀನಿ ನೋಡಿರಿ. ಇನ್ನು ಚಪಾತಿ ಹೆಂಗೆ ನಾದ್ಕೋತೀವಿ ನೋಡಿರಿ, ಹಂಗೆ ಒಂದು ಸ್ವಲ್ಪ ನಾದ್ಕೊಂಡು ಚಪಾತಿನ ಹೆಂಗೆ ಲಟ್ಟಿಸ್ತೇವಲ್ಲ ಹಂಗೆ ಲಟ್ಟಿಸ್ಬೇಕು ನೋಡಿರಿ. ಇದನ್ನು ತೆಳುವಾಗಿ ಲಟ್ಟಿಸ್ಬೇಕ್ರಿ, ತುಂಬ ದಪ್ಪಾಗಿ ಲಟ್ಟಿಸೋಕೆ ಹೋಗಬಾರ್ದು. ತುಂಬ ತೆಳುವಾಗಿ ಲಟ್ಟಿಸಿದ್ವಿ ಅಂತಂದರೆ ಚಕ್ಕೋಲಿ ತುಂಬಾ ಚೆನ್ನಾಗಿ ಬರ್ತವೆ. ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಇವನ್ನ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರಲ್ಲ, ನಾನು ಸ್ವಲ್ಪ ಎರಡೂ ಬದಿಗೆ ಹಿಟ್ಟನ್ನು ಹಚ್ಕೊಂಡು, ಗೋಧಿ ಹಿಟ್ಟನ್ನು ಹಚ್ಕೊಂಡು ಅಂದರೆ ಒಣ ಹಿಟ್ಟು ಹಚ್ಕೊಂಡು ಇವಾಗ ನಾನು ಇದನ್ನು ಯಾವ ಶೇಪಲ್ಲಿ ರೌಂಡಾಗಿ ನಾನು ಈ ಚಪಾತಿನ ಲಟ್ಟಿಸ್ಕೊತೀನಿ ನೋಡಿರಿ. ಈ ರೀತಿ ಲಟ್ಟಿಸ್ಕೊಂಡು ಸ್ವಲ್ಪ ಮಧ್ಯದಲ್ಲಿ ಹಿಟ್ಟು ಹಚ್ಕೋತಾ ಇದ್ವಿ ಅಂತಂದರೆ ಚಕ್ಕೋಲಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹಿಟ್ಟನ್ನು ಹಚ್ಕೋಬೇಕ್ರಿ. ಹಾಗೆಯೇ ಚಪಾತಿ ಮಾಡೋದಕ್ಕೆ ಹೋಗಬೇಡ್ರಿ. ಮೊದಲಿಗೆ ಈ ಥರ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಿಟ್ಟನ್ನು ಕೂಡ ಹಚ್ಕೋಬೋದು, ಅಥವಾ ಚಪಾತಿ ಮಾಡುವಾಗಲೇ ಸ್ವಲ್ಪ ಹಿಟ್ಟು ಹಚ್ಕೊಂಡ್ವಿ ಅಂತಂದರೆ ಈಸಿ ಆಗುತ್ತೆ. ಚಕ್ಕೋಲಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಇವಾಗ ನೋಡ್ತಾ ಇದ್ರಲ್ಲ, ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ನಾನು ಇದನ್ನು ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿರಿ ಆ ಶೇಪಲ್ಲಿ ಆದಷ್ಟು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊರಿ. ತುಂಬ ಚೆನ್ನಾಗಿ ಬರ್ತೈತಿ ಚಕ್ಕೋಲಿ. ಚಕ್ಕೋಲಿಗೆ ಇದೇ ಶೇಪು ಅಂತ ಏನಿರಂಗಿಲ್ಲ, ಬಟ್ ಇದು ದಿಢೀರಾಗಿ ಮಾಡುವಂಥ ಸ್ವೀಟ್ ಅಲ್ರಿ. ನಿಮ್ಗೆ ಹೆಂಗೆ ಬೇಕು ನೋಡಿರಿ ನೀವು ಹಂಗೆ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಮಾಡಿಕೊಟ್ರಿ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಟೇಸ್ಟ್ ಈಸಿಯಾಗಿ ಮಾಡ್ಕೋಬೋದು, ನಾವು ದಿಢೀರಾಗಿ ಮಾಡ್ಕೋಬೋದು. ಕೇವಲ 1-2 ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಮಾಡ್ಕೋಬೋದಂತ ಈ ಚಕ್ಕೋಲಿನ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ನೋಡಿರಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ. ಇದನ್ನು ನಾನು ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ ನಾವು ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ವಲ್ರಿ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಬೆಲ್ಲ ಕರಗಿದಾದ ನಂತರ ಇದನ್ನು ನಾವು ಮಾಡಿಟ್ಟಿರುವಂತಹ ಈ ಒಂದು ಚಪಾತಿ ಅಥವಾ ಈ ಗೋಧಿ ಹಿಟ್ಟಿನ ಪೀಸ್ಗಳನ್ನು ನಾವು ಒಂದು ತಾಟ್ನಲ್ಲಿ ಹಾಕ್ಕೊಂಡು, ಅದಾದಮೇಲೆ ಕರಗಿರುವಂತಹ ಬೆಲ್ಲದ ನೀರಿಗೆ ಇದನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಅಥವಾ 15 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿರಿ. ಕುದ್ದಿದ್ದು ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ, ಈ ಚಕ್ಕೋಲಿನ ತೊಗೊಂಡು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾ ಸಾಫ್ಟಾಗಿ ಬರ್ತೈತಿ, ಹಾಗೆ ಬೇಗನೆ ಕಟ್ಟಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಕೂಡ ಅಷ್ಟೇ ಚೆನ್ನಾಗಿ ಮಂದಗಾಗತ್ತೆ ರೀ, ಇದು ಬೆಲ್ಲದ ನೀರು, ಅದಕ್ಕೋಸ್ಕರ. ಇವಾಗ ನೋಡ್ತಾ ಇದ್ದಲ್ಲ, ಸ್ಪೂನಿಲ್ಲೇ ನಾನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಇದು ತೆಳುವಾಗಿರ್ತೈತಲ್ರಿ ಬೆಲ್ಲದ ನೀರು, ಅದಕ್ಕೋಸ್ಕರ ಸ್ವಲ್ಪ ಈ ರುಚಿ ಬರಲಿ ಅಂಥೇಳಿ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಇನ್ನು ಕಲಿಸ್ಕೊಂಡು ಈ ಮಿಶ್ರಣನ ನಾನು ಮೊದಲಿಗೆ ಮಾಡಿಟ್ಟಿದ್ನಲ್ರಿ ನಾನು ಬೆಲ್ಲದ ಆ ಚಕ್ಕೋಲಿ ರಸ ಇದಕ್ಕೆ ಹಾಕ್ಕೊಳ್ಳೋಣಂತ್ರಿ. ನಾವು ಇದಕ್ಕೆ ಅಂದರೆ ಹಾಕ್ಕೊಂಡ್ವಿ ಅಂತಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ, ಹಾಗೆಯೇ ನೋಡೋದಕ್ಕೂ ಕೂಡ ಚೆನ್ನಾಗಿರ್ತೈತಿ. ಇದು ತೆಳುವಾಗಿ ಬರೋಂಗಿಲ್ಲ, ಬೆಲ್ಲದ ನೀರು ಥರ ಆಗಿ ಬರೋಂಗಿಲ್ಲ ರೀ. ಅದಕ್ಕೋಸ್ಕರ ಇದಕ್ಕೆ ನಾನು ಮೇಲ್ಗಡೆ ಈ ಥರ ಗೋಧಿ ಹಿಟ್ಟು ಕಲಸಿದ ನೀರನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಹಾಕ್ಕೊಂಡು 1 ನಿಮಿಷ ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಸ್ಪೂನಿಲ್ಲೇ. ಯಾವುದೇ ಗಂಟು ಆಗಂಗಿಲ್ಲ, ತುಂಬಾ ಟೇಸ್ಟಿಯಾಗಿ ಬರ್ತೈತೆ ನೋಡಿರಿ ಇದು.
ಈ ರೀತಿ ಚೆನ್ನಾಗಿ ಕುದಿದ ನಂತರ ಒಂದು 2 ನಿಮಿಷ ಮುಚ್ಚಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ್ರಿ. ಇವಾಗ ಸರ್ವ್ ಮಾಡೋದಕ್ಕೆ ಸರ್ವಿಂಗ್ ಬೌಲ್ನ ತೊಗೊಂಡು ಇದನ್ನು ಒಂದಿಷ್ಟು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸನ್ನ ಹಾಕ್ಕೋಬೋದು, ಮೇಲ್ಗಡೆ ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಏನೂ ಹಾಕಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಕೂಡ ತುಪ್ಪ ಬೇಕು ಅಂತಂದರೆ ಹಾಕೋರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋರಿ. ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ನೀವು ತುಪ್ಪದಲ್ಲಿ ಹುರಿದು ಅದನ್ನು ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರ್ತೈತಿ. ಡಿಫ್ರೆಂಟ್ ಆಗಿರುವಂಥ ಈ ಒಂದು ರೆಸಿಪಿನ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ಒಂದು ಲೈಕ್ ಕೊಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೇನ್ರಿ. ಈ ರೆಸಿಪಿನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಯಾರಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.